ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಮೀಡಿಯಾ ಚಾನಲ್. ಇವತ್ತಿನ ವ್ಲಾಗ್ ನವರಾತ್ರಿನಲ್ಲಿ ಯಾವ ಬಣ್ಣ ಹಾಕಬೇಕು, ಯಾವ ದೇವಿನ ಆರಾಧಿಸಬೇಕು ಪ್ರತಿದಿನ, ಹಾಗೂ ಯಾವ ಪ್ರಸಾದ ಇಡಬೇಕು ಅನ್ನೋದೇ ಇವತ್ತಿನ ವ್ಲಾಗ್. ಮೊದಲನೆಯ ದಿನ ಬಂದು ನಮಗೆ ಸೆಪ್ಟೆಂಬರ್ 22 ಬಿದ್ದಿದೆ ಸೋಮವಾರ. ಮೊದಲನೆಯ ದಿನ ವೈಟ್ ಕಲರ್ ಬಿಳಿ ಬಣ್ಣ, ಹಾಗೂ ನಾವು ಆರಾಧಿಸಬೇಕಾಗಿರೋದು ಮಾತಾ ಶೈಲಪುತ್ರಿ. ಆವತ್ತು ಆರಾಧಿಸೋದ್ರಿಂದ ನಮಗೆ ಜೀವನದಲ್ಲಿ ಶಾಂತಿ ಹಾಗೂ ನೆಮ್ಮದಿ ಸಿಗುತ್ತೆ. ಆ್ಯಂಡ್ ನಾವು ಅವತ್ತು ಇಡಬೇಕಾಗಿರೋ ಪ್ರಸಾದ ಬಂದು ತುಪ್ಪ. ಎರಡನೆಯ ದಿನ ಬಂದು ರೆಡ್ ಕಲರ್ ಕೆಂಪು ಬಣ್ಣ. ಆವತ್ತು ನಾವು ಆರಾಧಿಸಬೇಕಾಗಿರೋದು ಮಾತಾ ಬ್ರಹ್ಮಚಾರಿಣಿನ. ಆವತ್ತು ನಾವು ಆರಾಧಿಸೋದ್ರಿಂದ ನಮ್ಮ ಜೀವನದಲ್ಲಿ ಧೈರ್ಯ, ಸಾಹಸ, ಉತ್ಸಾಹ ಹಾಗೂ ಶಕ್ತಿಯ ಸಂಕೇತವಾಗಿರುತ್ತದೆ. ಆವತ್ತು ನಾವು ಅಮ್ಮ ಪ್ರಸಾದವಾಗಿ ಸಕ್ಕರೆ ಅಥವಾ ಎನಿ ಹಣ್ಣು, ಯಾವುದರ ಒಂದು ಹಣ್ಣಿಟ್ಟು ಪೂಜೆ ಮಾಡಬೇಕು. ಮೂರನೆಯ ದಿನ ರಾಯಲ್ ಬ್ಲೂ ಅಥವಾ ರಾಯಲ್ ನೀಲಿ. ಆವತ್ತು ಆರಾಧಿಸೋದು ನಾವು ಮಾತಾ ಚಂದ್ರಗಂಟಿನ. ಆವತ್ತು ಆರಾಧಿಸೋದ್ರಿಂದ ನಮ್ಮ ಜೀವನದಲ್ಲಿ ಭರವಸೆ, ಪೂರ್ಣತೆ ಹಾಗೂ ಆಳವಾದ ಮನಃಶಾಂತಿ ಬಂದು ನಮ್ಮ ಪ್ರಸಾದಕ್ಕೆ ಆವತ್ತು ನೈವೇದ್ಯಕ್ಕೆ ನಾವು ಹಾಲು ಅಥವಾ ಪಾಯಸ ಇಡೋದ್ರಿಂದ ನಮ್ಮ ಜೀವನದಲ್ಲಿ ಗೌರವವನ್ನು ತುಂಬುತ್ತೆ. ನಾಲ್ಕನೆಯ ದಿನ ಬ್ರೈಟ್ ಯೆಲ್ಲೋ ಅಥವಾ ಹಳದಿ ಬಣ್ಣ. ಆವತ್ತು ನಾವು ಆರಾಧಿಸಬೇಕಾಗಿರೋದು ಮಾತಾ ಕೂಷ್ಮಾಂಡೇನ. ಅವ್ರನ್ನ ಆರಾಧಿಸೋದ್ರಿಂದ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯಿಂದ ಒಳ್ಳೆ ಆನಂದ ಹಾಗೂ ಜೀವನದಲ್ಲಿ ಬೆಳಕು ತುಂಬುತ್ತದೆ. ಆಮೇಲೆ ಆವತ್ತು ನಾವು ನೈವೇದ್ಯಕ್ಕೆ ಇಡಬೇಕಾಗಿರೋದು ಮಾಲ್ಪೋಹ. ಆ ಮಾಲ್ಪೋಹ ಇಡೋದ್ರಿಂದನೂ ನಮ್ಮ ಜೀವನದಲ್ಲಿ ತಗೊಳ್ಳೋ ನಿರ್ಧಾರ ಯಾವತ್ತೂ ಕರೆಕ್ಟಾಗಿರುತ್ತೆ. ಶಾರ್ಪ್ ಡಿಸಿಷನ್ಸ್ ಅಂತಾರಲ್ಲ ಆ ಥರ. ಡೇ 5 ಬಂದು ಗ್ರೀನ್ ಕಲರ್ ಹಸಿರು ಬಣ್ಣ. ಆವತ್ತು ನಾವು ಆರಾಧಿಸೋದು ಮಾತಾ ಸ್ಕಂದ ಮಾತೆನ. ಆರಾಧಿಸೋದ್ರಿಂದ ನಮ್ಮ ಜೀವನದಲ್ಲಿ ಸಹಾನುಭೂತಿ ಹಾಗೂ ಸಮೃದ್ಧಿ ತುಂಬಿ ಆವತ್ತು ನಾವು ಬಾಳೆಹಣ್ಣನ್ನು ನೈವೇದ್ಯಕ್ಕೆ ಇಡಬೇಕು. ಬಾಳೆಹಣ್ಣು ಇಡೋದ್ರಿಂದ ನಮ್ಮ ಜೀವನದಲ್ಲಿ ಬೆಳವಣಿಗೆ ಹಾಗೂ ಚೈತನ್ಯ ತುಂಬುತ್ತೆ. ಡೇ 6 6ನೇ ದಿನ ಗ್ರೇ ಅಥವಾ ಬೂದಿ ಬಣ್ಣ. ಆವತ್ತು ನಾವು ಆರಾಧಿಸಬೇಕಾಗಿರೋದು ಮಾತಾ ಕಾತ್ಯಾಯಿನಿ. ಅವ್ರನ್ನ ಆರಾಧಿಸೋದ್ರಿಂದ ಜೀವನದಲ್ಲಿ ಧೈರ್ಯ ಹಾಗೂ ಶಕ್ತಿ ತುಂಬುತ್ತೆ. ಹಾಗೂ ನಾವು ನೈವೇದ್ಯಕ್ಕೆ ಹನಿ ಜೇನುತುಪ್ಪನ ಇಡಬೇಕು. ಡೇ 7 ಬಂದು ಆರೆಂಜ್ ಕಲರ್. ಆವತ್ತು ನಾವು ಆರಾಧಿಸಬೇಕಾಗಿರೋದು ಮಾತಾ ಕಾಳಿನ. ಅವ್ರನ್ನ ಆರಾಧಿಸೋದ್ರಿಂದ ಜೀವನದಲ್ಲಿ ಭಯದಿಂದ ಮುಕ್ತಿ ಸಿಗುತ್ತೆ ಹಾಗೂ ನಮ್ಮ ಜೀವನ ಫುಲ್ ನಮಗೆ ಶಕ್ತಿ ಹಾಗೂ ಧೈರ್ಯ ತುಂಬಿ ಆವತ್ತು ನಾವು ಬೆಲ್ಲನ ನಾವು ನೈವೇದ್ಯಕ್ಕೆ ಇಡೋದ್ರಿಂದ ನಮಗೆ ನಕಾರಾತ್ಮಕವಾದ ಶಕ್ತಿಯಿಂದ ಬಿಡುಗಡೆ ಸಿಗುತ್ತೆ. ಡೇ 8 ಕಲರ್ ಬಂದು ಪಿಕಾಕ್ ಗ್ರೀನ್. ಆವತ್ತು ನಾವು ಆರಾಧಿಸೋದು ಮಾ ಗೌರಿ. ಆವತ್ತು ನಾವು ಮಾ ಗೌರಿನ ಆರಾಧಿಸೋದ್ರಿಂದ ಜೀವನದಲ್ಲಿ ವೈವಿಧ್ಯತೆ ಕೂಡಿದ ಸಮೃದ್ಧಿ ಹಾಗೂ ದಯೆ ಹಾಗೂ ನವಚೈತನ್ಯ ತುಂಬುತ್ತೆ ಜೀವನದಲ್ಲಿ. ಆವತ್ತು ನಾವು ಕೋಕೋನಟ್ ತೆಂಗಿನಕಾಯಿ ಇಡೋದ್ರಿಂದ ನಮ್ಮ ಜೀವನದಲ್ಲಿರೋ ಆಸೆ ಆಕಾಂಕ್ಷೆಗಳೆಲ್ಲ ಪರಿಪೂರ್ಣಗೊಳ್ಳುತ್ತದೆ. ಡೇ 9 ಲಾಸ್ಟ್ ಡೇ ಇಸ್ ಪಿಂಕ್ ಕಲರ್. ಆವತ್ತು ನಾವು ಮಾತಾ ಸಿದ್ಧಿದಾಕ್ಷಿನ ಆರಾಧಿಸೋದ್ರಿಂದ ನಮ್ಮ ಜೀವನದಲ್ಲಿ ತುಂಬು ಹೃದಯದ ಆಶೀರ್ವಾದದಿಂದ ಪ್ರೀತಿ ಹಾಗೂ ಸೌಹಾರ್ದತೆ ತುಂಬುತ್ತೆ. ಆವತ್ತು ನಾವು ಪ್ರಸಾದಕ್ಕೆ ಎಳ್ಳನ್ನು ಇಡಬೇಕು.